ಗೀತಾಧ್ಯಯನಶೀಲಸ್ಯ ಪ್ರಾಣಾಯಾಮಪರಸ್ಯೈಚ ನೈವ ಸಂತಿ ಹಿ ಪಾಪಾನಿ ಪೂರ್ವಜನ್ಮ ಕೃತಾನಿಚ್ಚ. ಅಂದರೆ ಭಗವದ್ಗೀತೆಯನ್ನು ಶ್ರದ್ಧೆಯಿಂದ ಅತ್ಯಂತ ಪ್ರಾಮಾಣಿಕತೆಯಿಂದ ಅಧ್ಯಯನ ಮಾಡಿದರೆ ಭಗವಂತನ ಕೃಪೆಯಿಂದ ಅಂತಹ ಮನುಷ್ಯನ ಹಿಂದಿನ ಪಾಪ ಕರ್ಮಗಳು ಅವನ ಮೇಲೆ ಪರಿಣಾಮ ಮಾಡಲಾರವು ಎಂದು ಗೀತಾ ಮಹಾತ್ಮೆಯಲ್ಲಿ ಹೇಳಲಾಗಿದೆ. ಹರೇ ಕೃಷ್ಣ ಎವ್ರಿವನ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಇವತ್ತು ನನ್ನ ಫಾರ್ ದಿ ಫಸ್ಟ್ ಟೈಮ್ UPSC ಡಾಕ್ಯುಮೆಂಟರಿ ಲೈಫ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಡೇ 1 ಅಲ್ಲ ಡೇ 1 ಬಿಫೋರ್ ಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀನಿ. ಇದು ನನ್ನ ಪ್ರಿಪರೇಷನ್ ವಿಡಿಯೋ. ಕಂಪ್ಲೀಟ್ ಆಗಿ ನಾನೊಂದು ದಿನದಲ್ಲಿ ಎಷ್ಟು ಅವರ್ ಸ್ಟಡಿ ಮಾಡಕ್ಕಾಗತ್ತೆ ಅಂತ ನನ್ನನ್ನೇ ನಾನು ಚೆಕ್ ಮಾಡ್ಕೋಬೇಕಾಗಿದೆ. ಅದ್ರಗೋಸ್ಕರ ಈ ವಿಡಿಯೋ. ಬೆಳಗ್ಗೆ 7 ಗಂಟೆಗಿದ್ದು ಗೆಣಸ್ ಕುದಿಯಕ್ಕಿಟ್ಟು ಹಾಗೆ ಸ್ನಾನ ಮಾಡ್ಕೊಂಡು ಬಂದೆ. ಫ್ರೆಶ್ ಆಗಿ ರೆಡಿ ಆಗಿ ಬಂದೆ. ಸ್ನಾನ ಮಾಡಿ ಓಕೆ ಸ್ನೇಹಿತರೆ, ಪೂಜೆ ಮುಗಿಸ್ಕೊಂಡು ಬಟ್ಟೆ ಹಾಕೊಂಡು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ರೆಡಿ ಆದೆ. ರೆಡಿ ಆದ್ಮೇಲೆ ಸ್ವಲ್ಪ ಹಾಗೆ ಹೇಗೆ ಅಂತ ಟೈಮ್ ಸ್ಪೆಂಡ್ ಮಾಡಿದೆ. ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನನ್ನ ಆಸ್ ಯೂಶುವಲ್ ಡೈಲಿ ರುಟೀನ್ ಪ್ರಕಾರ ನೀರ್ ಕುಡಿದು ಹಾಗೆ ಭಗವದ್ಗೀತೆ ಓದೋಣ ಅಂತ ಹೇಳ್ಬಿಟ್ಟು ಬುಕ್ಸ್ ನ ಕೈಗೆ ಹಾಗೆ ಎತ್ಕೊಂಡು, ಅದಕ್ಕಿಂತ ಮುಂಚೆ ಸ್ವಲ್ಪ ಇದನ್ನೆಲ್ಲ ಸೋಕಿಗಳನ್ನ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಈ ಸೋಕಿಗಳು ಎಷ್ಟರ ಮಟ್ಟಿಗೆ ಸರಿ ಇದಾವೆ ಗೊತ್ತಿಲ್ಲ, ಇಂಪ್ಲಿಮೆಂಟೇಷನ್ ಮಾಡಬೇಕು. ಇದು ನನ್ನ ಡೇ 1 ಆಫ್ ಡಾಕ್ಯುಮೆಂಟರಿ ಲೈಫ್. ಕಂಪ್ಲೀಟ್ ಆಗಿ ಸ್ಟೋರಿ ಟೆಲ್ಲಿಂಗ್ ಏನು ಗೊತ್ತಿಲ್ಲ ನನಗೆ. ಸ್ಟೋರಿ ಟೆಲ್ಲಿಂಗ್ ಕೂಡ ಕಂಪ್ಲೀಟ್ ಆಗಿ ನಾನು ಅಪ್ಗ್ರೇಡ್ ಮಾಡ್ಕೊಂತೀನಿ ಈ ಜರ್ನಿ ಎಂಡ್ ಆಗೋ ಅಷ್ಟ್ರಿಗೆ. ಸೊ ಸ್ಪೆಕ್ಟ್ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡು ರೆಡಿ ಆಗಿ ಹಾಗೆ ಸ್ಮೈಲ್ ಅಂತ ಹೇಳ್ತಾ ಭಗವದ್ಗೀತೆನ ಹಾಗೆ ಕೈಗೆತ್ಕೊಂಡು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ ಅಂತ ಶ್ರೀ ಕೃಷ್ಣನ ನಾಮ ಜಪ ಮಾಡ್ತಾ ಹಾಗೆ ಭಗವದ್ಗೀತೆಯ ಒಂದು ಅಧ್ಯಾಯದ ಕೆಲವು ಪುಟಗಳನ್ನು ಓದುವುದು ನನ್ನ ದಿನನಿತ್ಯದ ಕರ್ಮವಾಗಿದೆ. ಭಗವದ್ಗೀತೆಯನ್ನು ಪಠನೆ ಮಾಡ್ತಾ ನೆಕ್ಸ್ಟ್ ಇವತ್ತಿನ ದಿನದಲ್ಲಿ ಏನ್ ಮಾಡ್ಬೇಕು ಅಂತ ಅನಲೈಸ್ ಮಾಡ್ಕೊಂಡು ಹಾಗೆ ಭಗವದ್ಗೀತೆ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಾ ನೆಕ್ಸ್ಟ್ ನಾನು ಇವತ್ತಿನ ದಿನದ ಚಾಲೆಂಜ್ ಏನು ಅಂತ ಇವಾಗ ಹೇಳ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಟಿಫನ್ ಮುಗಿಸ್ಕೊಂಡು ಅಂದರೆ ಗೆಣಸು ಕುದಿಯಕ್ಕೆ ಇಟ್ಟಿದ್ದೆ, ಗೆಣಸನ್ನ ಕುದಿಸ್ಬಿಟ್ಟು ಹಾಗೆ ತಿನ್ಕೊಂಡು ಲೈಬ್ರರಿ ಕಡೆ ಹೊರಡೋಣ ಅಂತ ಹೇಳ್ಬಿಟ್ಟು ಬ್ಯಾಗ್ ಹಾಕೊಂಡು ಲೈಬ್ರರಿಗೆ ಬಂದ್ಬಿಟ್ಟೆ. ಲೈಬ್ರರಿಗೆ ಬಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ನೆಕ್ಸ್ಟ್ ನಾನು ತೆಗೆದುಕೊಂಡಿರುವಂತಹ ಸಬ್ಜೆಕ್ಟೇ. ಸೊ ನಾನು ಫಸ್ಟ್ ಎವ್ರಿ ಡೇ ನಾನು ಸ್ಟಾರ್ಟ್ ಮಾಡೋದು ಇವತ್ತಿನಿಂದ. ಸೊ UPSC ಸಿಲೆಬಸ್ ಕಾಪಿ ಏನಿದೆ, ಪ್ರಿಲಿಮ್ಸ್, ಮೇನ್ಸ್ ಅಂಡ್ ಲಿಟ್ರೇಚರ್ಗೆ ಸಂಬಂಧಪಟ್ಟಂತ ಸಬ್ಜೆಕ್ಟ್ ಏನಿದೆ, ಎವ್ರಿ ಡೇ ಫಸ್ಟ್ ನಾನು ಅದನ್ನ ರೀಡ್ ಮಾಡಿ ನನ್ನ ನೆಕ್ಸ್ಟ್ ಜರ್ನಿಗೆ ಹೋಗೋದು. ಸೊ ಇವತ್ತು ಕೂಡ ಹಾಗೆ ತರ ಆಸ್ ಯೂಶುವಲ್ ಫಸ್ಟ್ ನಾನು ಸಿಲೆಬಸ್ನ ಕಂಪ್ಲೀಟ್ ಆಗಿ ಓದ್ಕೊಂಡು ನೆಕ್ಸ್ಟ್ ಜಿಯೋಗ್ರಫಿ ಪಾರ್ಟ್ಗೆ ಕಾಲಿಟ್ಟೆ. ಜಿಯೋಗ್ರಫಿಯಲ್ಲಿ ಬಂದ್ಬಿಟ್ಟು ಏರ್, ವಾಟರ್. ಹಾಯ್, ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಇವತ್ತು ಜೂನ್ ಮಂತ್ ನ ಕೊನೆಯ ದಿನ ಮತ್ತು ನನ್ನ ಲೈಬ್ರರಿಯ ಕೊನೆಯ ದಿನ. ಲಾಸ್ಟ್ ಡೇ ಲೈಬ್ರರಿಯಲ್ಲಿ ಒಂದು ವಿಡಿಯೋ ಮಾಡಬೇಕು. ಲಾಸ್ಟ್ ಡೇ ಲೈಬ್ರರಿ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎವ್ರಿ ಡೇ ವಿಡಿಯೋ ಶೂಟ್ ಮಾಡಲಿಲ್ಲ ಬಿಕಾಸ್ ಟುಡೇ ಐ ವಾಂಟ್ ಟು ಡೂ ಒನ್ ಚಾಲೆಂಜ್. ಬೆಳಗ್ಗೆ 7 ಗಂಟೆಗೆ ಎದ್ದೆ ನಾನು. ನೈಟ್ ಸ್ವಲ್ಪ ಎಡಿಟಿಂಗ್ ಮುಗಿಸಿ ಮಲ್ಕೋಬೇಕು ಅಂದರೆ 1 ಗಂಟೆ 1:30 ಮೇಲೆ ಆಯಿತು. ಸೊ ಹೇಳೋದು ಸ್ವಲ್ಪ ಲೇಟ್ ಆಯಿತು. 7 ಗಂಟೆಗೆ ಎದ್ದೆ. ನಾಳೆ ಅದನ್ನು ಅರ್ಲಿ ಮಾರ್ನಿಂಗ್ ಬೇಗ ಹೇಳೋಕ್ಕೆ ಐ ವಿಲ್ ಟ್ರೈ, ಬಟ್ ಐ ವಿಲ್ ಡೆಫಿನೆಟ್ಲಿ ವೇಕ್ ಅಪ್ ಇನ್ ಅರ್ಲಿ ಮಾರ್ನಿಂಗ್ ಟುಮಾರೋ. ಸೊ ಸದ್ಯ ನಾನು ಒಂದು ಚಾಲೆಂಜ್ ವಿಡಿಯೋ ಮಾಡ್ತೀನಿ. ಏನು ಅಂದರೆ ಕಂಪ್ಲೀಟ್ ಆಗಿ ಸ್ಟಡಿ ಲೈಬ್ರರಿಲಿ ಮಾಡೋಕ್ಕಾಗತ್ತೆ, ಇನ್ಕ್ಲೂಡಿಂಗ್ ಎಲ್ಲ ವರ್ಕ್ ಎಲ್ಲ ಸೇರಿಕೊಂಡು. ಸೊ ಇವಾಗ ಚಾಲೆಂಜ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಉಪಹಾರ ಸೇವನೆ ಮಾಡೋಣ ಆದಿಮಾನವ ಥರ. ಬನ್ನಿ, ಪ್ರಣಾಮಗಳು. ಹರೇ ಕೃಷ್ಣ. ಮಾರ್ನಿಂಗ್ ನಮ್ಮ ಬೆಳಗಿನ ಉಪಹಾರ ಸ್ವೀಟ್ ಪೊಟ್ಯಾಟೊ, ಗೆಣಸು, ಒಂಥರ ಆದಿಮಾನವ, ಒಂಥರ ಗಡ್ಡೆ ಗೆಣಸು, ಸಾತ್ವಿಕ ಆಹಾರ. ಸಖತ್ತಾಗಿರೋ ಈ ಪಿಂಕ್ ಕಲರ್ ಗೆಣಸು ಬರುತ್ತಲ್ಲ, ಟೇಸ್ಟ್ ಸಖತ್ತಾಗಿರುತ್ತೆ. ಇನ್ನೊಂದು ವೈಟ್ ಕಲರ್ ಬರುತ್ತೆ, ಸ್ವಲ್ಪ ಸಪ್ಪೆ ಇರುತ್ತೆ, ಬಟ್ ಇದು ಸ್ವಲ್ಪ ಟೇಸ್ಟಿ ಆಗಿದೆ. ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಸ್ವೀಟ್ ಏನು ಬೇಡ, ಇದೆ ಸ್ವೀಟ್ ಆಗಿದೆ. ಅವರ್ ಚೇಂಜಿಂಗ್ ಅರ್ತ್ ಇನ್ಸೈಡ್ ಅವರ್ ಅರ್ತ್ ಎನ್ವಿರಾನ್ಮೆಂಟ್, ಅದ್ರ ಜೊತೆಗೆ ಹ್ಯೂಮನ್ ಎನ್ವಿರಾನ್ಮೆಂಟ್ ಇಂಟರಾಕ್ಷನ್ಸ್, ದಿ ಟ್ರಾಪಿಕಲ್ ಇನ್ ದಿ ಸಬ್ ಟ್ರಾಪಿಕಲ್ ರೀಸನ್, ಲೈಫ್ ಇನ್ ದಿ ಡೆಸರ್ಟ್. ಕಂಪ್ಲೀಟ್ ಆಗಿ 7th ಬುಕ್ಸ್ ನ ಓದ್ ಮುಗಿಸಿ ಹಾಗೆ ಮಧ್ಯಾಹ್ನ ಬಂದ್ಬಿಟ್ಟು ಡೈಲಿ ಡಿಕೋಡಿಂಗ್ ದಿ ಹಿಂದಿ ನ್ಯೂಸ್ ಪೇಪರ್ ಅನಾಲಿಸಿಸ್ ನ ಕೇಳ್ತಾ ಹಾಗೆ ಊಟನ ಮಧ್ಯಾಹ್ನಕ್ಕೆ ಏನೇನ್ ಪ್ರಿಪೇರ್ ಮಾಡ್ಕೊಂಡು ಅನ್ನ ಸಾಂಬಾರ್ ಜೊತೆಗೆ ಮಸ್ತ್ ಟೇಸ್ಟ್ ಕೊಡ್ತಾ ಇತ್ತು. ಸೊ ಸರಿಯಾಗಿ ಗಡದ್ದಾಗಿ ತಿಂದ್ಬಿಟ್ಟು 1.5 hour ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಹಾಸಿಗೆ ಮೇಲೆ ಬಿತ್ಕೊಂಡ್ಬಿಟ್ಟೆ. ರೂಮಿಗೆ ಬಂದೆ, ಯಾಕಂದರೆ ಹೊಟ್ಟೆ ತುಂಬ ಹಸಿತಾ ಇದೆ. ಏನಾದರೂ ಮಾಡ್ಕೊಂಡು ತಿನ್ನಬೇಕು. ಇವಾಗ ಏನು ಮಾಡೋಣ, ಏನಾದರೂ ಮಾಡೋಣ.
ಸೊ ನಿದ್ದೆ ಎಲ್ಲ ಎದ್ಬಿಟ್ಟು ಒಂದು 3 ಗಂಟೆ ಆಗಿತ್ತು. ಮತ್ತೆ ಒಳ್ಳೆ ಎದ್ದು ಪುನಃ ಲೈಬ್ರರಿ ಕಡೆ ನಡ್ಕೊಂಡು ಹೋದೆ, ಹಾಗೆ ಬೈ ವಾಕ್. ಕಂಪ್ಲೀಟ್ ಆಗಿ NCERT 7th ಬುಕ್ ನ ಮುಗಿಸ್ದೆ ಇವತ್ತು. ಅಂಡ್ ಅದ್ರ ಜೊತೆಗೆ 6th NCERT ಬುಕ್ಸ್ ನ ಹಾಫ್ ಬುಕ್ಸ್ ನ ಮುಗಿಸ್ಬಿಟ್ಟು ನೆಕ್ಸ್ಟ್ ಇವತ್ತು ನಾನು ಮಾಡಿರುವಂತ ಬಿಗ್ ಮಿಸ್ಟೇಕ್ಸ್ ಏನು ಅಂದ್ರೆ ವಿಡಿಯೋಸ್ ನ ಜಾಸ್ತಿ ಲೆಂತ್ ವರೆಗೂ ಶೂಟ್ ಮಾಡ್ಕೊಂಡು ಹೋದೆ. ಸೊ 1 hours 2 hours 4 hours ಅಂಡ್ ಒಂದೊಂದು ವಿಡಿಯೋನೇ 2 to 3 hours ವಿಡಿಯೋಸ್ ಎಲ್ಲ ಶೂಟ್ ಮಾಡ್ಕೊಂಡು ಇದೊಂದು ಒಂಥರ ಬಲ್ಕಿ ಆಗಿ ಹೆಡ್ಏಕ್ ಆಗ್ಬಿಡ್ತು ಎಡಿಟಿಂಗ್ ಮಾಡೋ ಟೈಮಲ್ಲಿ. ಸೊ ಎಲ್ಲ ಮುಗಿಸ್ಕೊಂಡು ಬುಕ್ ಎಲ್ಲ ಮುಗಿಸಿ ಹಾಗೆ ರೂಮ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲಾನು ಪ್ಯಾಕ್ ಮಾಡ್ಕೊಂಡು ಇವತ್ತಿನ ಕೊನೆ ದಿನ ಈ ಲೈಬ್ರರಿಗೆ ಅಂತ ಹೇಳ್ಬಿಟ್ಟು ಗುಡ್ ಬೈ ಹೇಳಿ, ಸೊ ನೆಕ್ಸ್ಟ್ ನನ್ನ ಸ್ಟಡಿ ಪ್ರಿಪರೇಷನ್ ಎಲ್ಲಾನು ನನ್ನ ರೂಮ್ ಅಲ್ಲೇ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ನಾನು ಎಲ್ಲಾ UPS ಪ್ರಿಪರೇಷನ್ ಗೈಡ್ಲೈನ್ಸ್ ಏನಿದೆ ಅದೆಲ್ಲಾನು ನಾನು ಕೊಡ್ತೀನಿ. ಸೊ ಬಂದ್ಬಿಟ್ಟು ಹಾಗೆ ವಿಡಿಯೋ ಎಡಿಟಿಂಗ್ ಮಾಡಬೇಕು ಅಂತ ಲ್ಯಾಪ್ಟಾಪ್ ಓಪನ್ ಮಾಡ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ತಾ ಕೂತೆ. ಇದು ನನ್ನ ಇವತ್ತಿನ ಕಂಪ್ಲೀಟ್ ಜರ್ನಿ ಆಗಿದೆ. ಸೊ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ, ಸೊ ಅಂದ್ರೆ ನಾಳೆ ನನ್ನ UPSC ಜರ್ನಿ ಸ್ಟಾರ್ಟ್ ಆಗುವಂತ ಡೇ 1st July 1st 2026 ಅಂತ ನನ್ನ ಕಂಪ್ಲೀಟ್ ಜರ್ನಿ ಡಾಕ್ಯುಮೆಂಟರಿ ಲೈಫ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನೀವು ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡಿ ಅಂಡ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇದೇ ತರ ನಿಮ್ಮ UPSC ಅಂಡ್ ಅದರ್ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಾರೋ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ನನ್ನ ಡಾಕ್ಯುಮೆಂಟರಿ ಲೈಫ್ ಅಲ್ಲಿ ಸಿಗೋಣ. ಬಾಯ್.